ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 19ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಸ್ನೇಹಿತನು ಎಲ್ಲ ಸಮಯಗಳಲ್ಲಿ ಪ್ರೀತಿಸುತ್ತಾನೆ, ಇಕ್ಕಟ್ಟಿಗೋಸ್ಕರ ಸಹೋದರನು ಹುಟ್ಟಿದ್ದಾನೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನ. ಒಬ್ಬ ಸ್ನೇಹಿತನು ಎಲ್ಲ ಕಾಲದಲ್ಲಿಯೂ ಪ್ರೀತಿಸುತ್ತಾನೆ ಎಂದು ಜ್ಞಾನಿಯಾದ ಸೊಲೊಮೋನನು ಚೆನ್ನಾಗಿ ಹೇಳಿದ್ದಾನೆ. ತನಗೆ ಅನುಕೂಲತೆ ಪ್ರಯೋಜನ ಉಂಟೆಂದು ತಿಳಿದು ಅಂತಹ ಸಮಯದಲ್ಲಿ ಮಾತ್ರ ಪ್ರೀತಿಸುವವರು ನಿಜವಾದ ಪ್ರೀತಿಯನ್ನು ಅರಿಯದೇ ಇದ್ದಾರೆ. ತನ್ನ ಸಹೋದರನು ಐಶ್ವರ್ಯವಂತನಾಗಿರುವಾಗ ಮಾತ್ರ ಪ್ರೀತಿಸುವವನು ತನ್ನ ಪ್ರೀತಿ ಮತ್ತು ಸ್ನೇಹವು ಉಪದ್ರವ ಮತ್ತು ಪ್ರತಿಕೂಲತೆಗಳು ಎಂಬ ಶಾಖ ಬರುವಾಗ ಬಾಡಿ ಹೋದರೆ ಅದು ನಿಜವಾದ ಅರ್ಥದಲ್ಲಿ ಎಂದಿಗೂ ಪ್ರೀತಿ ಎಂದೆನಿಸುವುದಿಲ್ಲ. ಆದರೆ ಅಂಥವರು ಸ್ವಾರ್ಥವುಳ್ಳವರು, ಕೇವಲ ಲೋಕದ ಪ್ರೀತಿಯುಳ್ಳವರೂ ಆಗಿದ್ದಾರೆ. ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಸ್ವಾರ್ಥ ಉಳ್ಳದ್ದಲ್ಲ, ಆದರೆ ಅದು ಉದಾರ ಪ್ರಕೃತಿಯುಳ್ಳದ್ದು ಎಂದು ನಮಗೆ ತೋರಿಸಿದ್ದಾರೆ. ಸ್ವತಃ ದೊಡ್ಡ ವೆಚ್ಚದಲ್ಲಿ ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟು ನಮ್ಮ ಬಂಧನದಿಂದ ಬಿಡುಗಡೆ ಮಾಡುವ ಏರ್ಪಾಡನ್ನು ಮಾಡಿದ್ದಾರೆ ಮತ್ತು ಪುತ್ರರು ಎಂಬ ಹಕ್ಕನ್ನು ಸವಲತ್ತನ್ನು ನಮಗೆ ಕೊಟ್ಟಿದ್ದಾರೆ. ಎಷ್ಟು ನಿಜವಾದ ಪ್ರೀತಿಯಿಂದ ತನ್ನ ಮಗನನ್ನು ನಮಗಾಗಿ ತ್ಯಾಗ ಮಾಡಿದ್ದಾರೆ. ಆದುದರಿಂದ ಇತರರಿಗಾಗಿ ನಮ್ಮ ಪ್ರೀತಿ, ಕರ್ತನಿಗಾಗಿ ನಮ್ಮ ಪ್ರೀತಿ, ಸಹೋದರಿಗಾಗಿ ನಮ್ಮ ಪ್ರೀತಿ, ನಮ್ಮ ಕುಟುಂಬಕ್ಕಾಗಿ ನಮ್ಮ ಪ್ರೀತಿ, ನಮ್ಮ ನೆರೆಹೊರೆಯವರಿಗಾಗಿ ನಮ್ಮ ಪ್ರೀತಿ, ನಮ್ಮ ಶತ್ರುಗಳಿಗೂ ಸಹ ನಾವು ಪ್ರೀತಿ ತೋರಿಸಿ ಅವರ ಉನ್ನತ ಒಳಿತಿಗಾಗಿ ನಾವು ತ್ಯಾಗ ಮಾಡಲು ಸಿದ್ಧರಾಗಿದ್ದೇವಾ ಎಂದು ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳೋಣ ಎಂಬುದೇ. ಆಮೆನ್.